ನೋಡಿ ಈ ಯುವ ಪೀಳಿಗೆಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಪ್ರೀತಿಗೆ ಮತ್ತೊಂದು ಬಲಿಯಾಗ್ಬಿಟ್ಟಿದೆ ಇವಾಗ. ಯಾಕಂತ ಹೇಳಿದ್ರೆ ಈಗ ಸ್ಯಾಂಕಿಕೆರೆಯಲ್ಲಿ ಪ್ರೀತಿ ವಿಚಾರವಾಗಿ ಯುವತಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. ಸಿಲಿಕಾನ್ ಸಿಟಿಯಲ್ಲಿ ಪ್ರೀತಿಗೆ ಮತ್ತೊಂದು ಬಲಿಯಾಗಿದೆ ಇವಾಗ. ಬೆಂಗಳೂರಿನ ಸ್ಯಾಂಕಿಕೆರೆಗೆ ಹಾರಿ ವಿದ್ಯಾರ್ಥಿನಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಸ್ಯಾಂಕಿಕೆರೆಗೆ ಹಾರಿ 20 ವರ್ಷದ ತೇಜು ಅಂತ ಹೇಳಿ ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಪ್ರಿಯಕರಿಗೆ ಏನು ಈ ಪ್ರಿಯಕರ ಇದಾನಲ್ಲ ಅವನಿಗೆ ಸಾಯ್ತೀನಿ ಅಂಥೇಳಿ ಮೆಸೇಜ್ ಮಾಡಿದ್ದಾಳಂತೆ. ಜೀವನ ನನಗೆ ಬೇಸರ ಆಗಿಬಿಟ್ಟಿದೆ, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಈ ರೀತಿಯೆಲ್ಲ ಮೆಸೇಜ್ ಮಾಡಿ ಸ್ಯಾಂಕಿಕೆರೆಗೆ ಹಾರಿ ವಿದ್ಯಾರ್ಥಿನಿ ಸೂಸೈಡನ್ನು ಮಾಡ್ಕೊಂಡಿರೋದು. ಚಿಕ್ಕಬಾಣವರದಲ್ಲಿ ವಾಸವಿದ್ಲಿ ವಿದ್ಯಾರ್ಥಿನಿ. ರಾತ್ರಿ ವೇಳೆ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವ ಶಂಕೆ ಇದೆ. ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯುವತಿಯ ಪೋಷಕರಿಗೆ ಮಾಹಿತಿ ತಿಳಿಸಿದ್ದಾರೆ ಪೊಲೀಸರು. ನೋಡಿ, ಪ್ರೀತಿ ವಿಚಾರವಾಗಿ ಸತ್ತಿರತಕ್ಕಂಥ ಒಂದು ಶಂಕೆ, ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಶಂಕೆ ಇದೆ. ಯಾಕೆ ಈ ನಿರ್ಧಾರಗಳು ತೆಗೆದುಕೊಳ್ತಾ ಇದ್ದಾರೆ ಈಗಿನ ಯುವ ಪೀಳಿಗೆಗೆ, ಈಗಿನ ಯುವಕರು? ಏನು ಕಾರಣ ಇದಕ್ಕೆಲ್ಲ? ಬೇಕಾಬಿಟ್ಟೆ ಸತ್ತೋದ್ರೆ ಹೇಗ್ರಿ? ಜೀವನ ಮತ್ತೆ ಮತ್ತೆ ಸಿಗೋದಿಲ್ಲ. ಸಾಯೋಕ್ಕೂ ಮುಂಚೆ ವಿಚಾರ ಮಾಡಬೇಕು. ಇದು ಪ್ರೀತಿ ವಿಚಾರನೋ ಮತ್ತೊಂದು, ಅದನ್ನು ಬಗೆಹರಿಸ್ಕೊಳ್ಬೇಕಲ್ವಾ? ಏಕಾಏಕಿ ನನಗೆ ಬದುಕೋದೇ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಇವಾಗ ಬಿಟ್ಟರೆ ಜೀವನ ಹೇಗೆ ಸಾಗುತ್ತೆ? ಸಿಗೋದು ಒಂದೇ ಬದುಕು, ಅದನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ಬೇಕು. ಏಕಾಏಕಿ ಸ್ಯಾಂಕಿಕೆರೆಗೆ ಹಾರಿ ವಿದ್ಯಾರ್ಥಿನಿ ಸಾವನ್ನಪ್ಪಿರ್ತಕ್ಕಂಥದ್ದು. ನೋಡಿ, ವಿದ್ಯಾರ್ಥಿನಿ ಅವಳ ಪ್ರಿಯಕರನಿಗೆ ಮೆಸೇಜ್ ಮಾಡಿದ್ದಾಳಂತೆ ಸಾಯೋದಕ್ಕೂ ಮುಂಚೆ. ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ನನಗೆ ಜೀವನದ ಮೇಲೆ ಬೇಸರ ಬಂದಿದೆ, ಅದಕ್ಕಾಗಿ ನಾನು ಸಾಯ್ತೀನಿ ಅಂಥೇಳಿ ಮೆಸೇಜನ್ನು ಮಾಡಿ ಸ್ಯಾಂಕಿಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದೇ ಯುವತಿ ತೇಜು ಅಂಥೇಳಿ ಯುವತಿ ಹೆಸರು. ಸ್ಯಾಂಕಿಕೆರೆಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಯಾವ ರೀತಿ ಈಗಿನ ಪೀಳಿಗೆಯ ವಿಚಾರ ಶಕ್ತಿ ಇದೆ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಏನು ಸಣ್ಣ ಸಣ್ಣ ವಿಚಾರಕ್ಕೆ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳೋದು, ಆತ್ಮಹತ್ಯೆ ಮಾಡಿಕೊಳ್ಳೋದು. ಕುಟುಂಬದ ಬಗ್ಗೆ ವಿಚಾರ ಮಾಡಬೇಕಲ್ವಾ? ಸತ್ತೋದ ತಕ್ಷಣ ಎಲ್ಲದಕ್ಕೂ ಪರಿಹಾರ ಸಿಗೋದಿಲ್ಲ. ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಸಿಕ್ಕೇ ಸಿಗುತ್ತೆ. ಅದನ್ನು ವಿಚಾರ ಮಾಡಿ ಕೂತ್ಕೊಂಡು ಬಗೆಹರಿಸಿ ಏನೇ ಸಮಸ್ಯೆ ಇದ್ರೂ ಬಗೆಹರಿಯುತ್ತೆ. ಏಕಾಏಕಿ ಈ ನಿರ್ಧಾರಗಳನ್ನು ತೆಗೆದುಕೊಂಡಾಗ ನಿಮ್ಮ ಜೀವಗಳನ್ನೇ ನೀವು ಕಳೆದುಕೊಳ್ತೀರಿ ಹೊರತು ಸಮಾಜಕ್ಕೆ ನೀವೇನು ಕೊಡುಗೆ ಕೊಟ್ಟು ಹೋಗೋದಿಲ್ಲ. ಈಗಿನ ಯುವ ಪೀಳಿಗೆಯ ವಿಚಾರಗಳು ಬಹಳ ಗೊಂದಲಮಯ ಆಗಿದ್ದಾವೆ. ಸಡನ್ನಾಗಿ ಡಿಸಿಷನ್ ತಗೊಳ್ತಾರೆ. ಇದಕ್ಕೆಲ್ಲ ಕಾರಣ ಈ ಸಾಮಾಜಿಕ ಜಾಲತಾಣಗಳು. ಜಾಲತಾಣಗಳಲ್ಲಿ ಏನಾಗ್ತವಲ್ಲ, ಟ್ರೋಲ್ಸು, ಬರ್ತಕ್ಕಂಥ ಮೀಮ್ಸು, ಇವೆಲ್ಲದರಗಳಿಂದ ಜೀವನದ ಬಗ್ಗೆ ವಿಚಾರ ಮಾಡೋದಿಲ್ಲ ಸ್ಟೂಡೆಂಟ್ಗಳು, ಈಗಿನ ಯುವ ಪೀಳಿಗೆ. ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ವಿಚಾರ ಶಕ್ತಿನೇ ಇರೋದಿಲ್ಲ ಅವರಿಗೆ, ಬೇರೆ ವಿಚಾರಗಳೇನೂ ಇಲ್ಲ. ಇವೆಲ್ಲವನ್ನು ಗಮನಿಸಬೇಕು. ಇವೆಲ್ಲದರ ಬಗ್ಗೆ ಅವರು ವಿಚಾರ ಮಾಡಬೇಕು. ಇನ್ನೂ ಜೀವನ ದೊಡ್ಡದಿರುತ್ತೆ. ಜೀವನದಲ್ಲಿ ಈ ಕಷ್ಟವನ್ನು ಭೇದಿಸಿದರೆ ಬರ್ತಕ್ಕಂಥ ಜೀವನ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಾವು ನಿರ್ವಹಿಸ್ಬೋದು. ಇವೆಲ್ಲವನ್ನು ವಿಚಾರ ಮಾಡಿದ್ರೆ ಈ ಥರದ ನಿರ್ಧಾರಗಳನ್ನು ವಿದ್ಯಾರ್ಥಿಗಳು ಅಥವಾ ಈಗಿನ ಯುವ ಪೀಳಿಗೆಗಳು ತೆಗೆದುಕೊಳ್ಳೋದಿಲ್ಲ. ಬಟ್ ಅದನ್ನು ಯಾವುದು ಕೂಡ ಅವರು ವಿಚಾರ ಮಾಡೋದಿಲ್ಲ. ಅದೇ ವಿಪರ್ಯಾಸ ರೀ. ಅವರ ಜೀವವನ್ನೇ ಅವರು ಕಳೆದುಕೊಂಡ್ರೆ ಹೊರತು ಯಾರಿಗೂ ಕೂಡ ಮಾದರಿ ಕೂಡ ಆಗಲಿಲ್ಲ ಅವರು. ಇವಾಗ ಸ್ಯಾಂಕಿಕೆರೆಯಲ್ಲಿ ಆಗಿರ್ತಕ್ಕಂಥ ಒಂದು ದುರಂತ ಇದು. ಯುವತಿ ಪ್ರೀತಿ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಶಂಕೆ ಕೂಡ ಇದೆ. ಬಟ್ ಆ ಪ್ರಿಯಕರನಿಗೆ ಮೆಸೇಜ್ ಮಾಡಿದ್ಲಂತೆ ಸಾಯೋದಕ್ಕೂ ಮುಂಚೆ, ಆಗ್ತಾ ಇಲ್ಲ ನನಗೆ ಬದುಕೊಳ್ಳೋದಕ್ಕೆ, ನನಗೆ ಜೀವನ ಸಾಕಾಗಿದೆ ಅಂಥೇಳಿ ಮೆಸೇಜ್ ಮಾಡಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಸ್ಯಾಂಕಿಕೆರೆ ಮತ್ತು ಯುವತಿಯ ದೃಶ್ಯ. ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಸರ್ಗ. ನಮಗೆ ಫೋನು ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ನಿಸರ್ಗ, ಈಗ ನೋಡಿ, ಈಗಿನ ಪೀಳಿಗೆ ಯಾವ ರೀತಿ ವಿಚಾರ ಮಾಡ್ತಿದೆ ಗೊತ್ತಿಲ್ಲ, ಬಟ್ ಏಕಾಏಕಿ ಈ ರೀತಿಯ ಆತ್ಮಹತ್ಯೆಗೆ ಯತ್ನ ಮಾಡಿರೋದು ಪ್ರೀತಿಯ ವಿಚಾರವಾಗಿ ಅನ್ನುವಂತಹ ಶಂಕೆ ಇದೆ. ಪ್ರಿಯಕರನಿಗೂ ಕೂಡ ಆಕೆ ಮೆಸೇಜ್ ಮಾಡಿದ್ಲು ಅನ್ನುವಂಥ ಎಲ್ಲ ಮಾಹಿತಿಗಳಿದ್ದಾವೆ. ಯಾಕೆ ಈ ಒಂದು ನಿರ್ಧಾರವನ್ನು ಈ ಯುವತಿ ತೆಗೆದುಕೊಂಡ್ಲು, ಯಾವಾಗ ಆಯಿತು, ಹೇಗಾಯಿತು, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ ಏನಿದೆ ನಿಸರ್ಗ?
ಮಹಾದೇವ್, ಮತ್ತೊಂದು ಬಲಿ ಪ್ರೀತಿಯ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಆಗಿರುವಂತದ್ದು. ಸ್ಯಾಂಕಿ ಕೆರೆಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದ್ದು, ಈ ಒಂದು ಮೃತದೇಹವನ್ನ ಪೊಲೀಸರು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಆ ಒಂದು ಪ್ರೀತಿಯ ಹೆಸರಿನಲ್ಲಿ ಪ್ರೀತಿಯ ಬಲೆಗೆ ಬಿದ್ದು ಆಕೆ ಆತ್ಮಹತ್ಯೆಗೆ ಮುಂದಾಗಿದ್ದಾಳೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈ ಒಂದು ಕೇಸ್ ಕಂಡ್ಬರ್ತಾ ಇದ್ದು, ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿರುವಂತದ್ದು. ಪರಿಶೀಲನೆ ನಡೆಸಿದ ನಂತರದಲ್ಲಿ ಯುವತಿಯ ಪೋಷಕರಿಗೆ ಮಾಹಿತಿಯನ್ನ ಕೂಡ ಅವರು ನೀಡುವಂತಹ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಪೋಷಕರು ಬರುವಂತಹ ಆ ಒಂದು ವಿಚಾರಕ್ಕೂ ಕೂಡ ಕಾಯ್ತಾ ಇರುವಂತದ್ದು ಇದು ಕೂಡ ಕಂಡು ಬರ್ತಾ ಇದೆ. ಏಕಾಏಕಿ ಬಂದು ರಾತ್ರಿಯ ವೇಳೆ ಒಬ್ಬಳೇ ಬಂದು ಈ ಒಂದು ಆತ್ಮಹತ್ಯೆ ಮುಂದಾಗಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ನೀರಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ವಿದ್ಯಾರ್ಥಿನಿ ತೇಜು ಎನ್ನುವಂತಹ 20 ವರ್ಷದ ಹುಡುಗಿ ಈ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದು. ತಾಯಿ ಬಂದು ಮೆಟ್ರೋದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈಕೆ ಒಂದು ಪ್ರೀತಿಯ ಬಲೆಗೆ ಬೀಳ್ತಾಳೆ. ಪ್ರೀತಿಯ ಬಲೆಗೆ ಬಿದ್ದು ಆಕೆಯ ಪ್ರಿಯಕರನಿಗೆ ಆಕೆ ನಿನ್ನೆ ನೈಟ್ ಮೆಸೇಜ್ ಅನ್ನ ಕೂಡ ಮಾಡ್ತಾಳೆ. ಲಾಸ್ಟ್ ಮೆಸೇಜ್ ಅನ್ನ ಕೂಡ ಮಾಡ್ತಾಳೆ. ನಾನು ಸಾಯುವುದಾಗಿಯೂ ಕೂಡ ಮಾಹಿತಿಯನ್ನ ಕೂಡ ಆತನಿಗೆ ತಿಳಿಸೋದಿಕ್ಕೆ ಹೋಗ್ತಾಳೆ. ಆ ಮೆಸೇಜ್ ಅನ್ನ ಆಕೆಯ ತಾಯಿಗೆ ಆತ ತೋರಿಸಿದ ನಂತರದಲ್ಲಿ ಬಹುಶಃ ಅವರಿಬ್ಬರ ನಡುವೆ ಗಲಾಟೆ ಏನಾದ್ರೂ ಆಗಿತ್ತಾ ಅಥವಾ ಯಾವುದೇ ಕಾರಣಕ್ಕಾಗಿ ಈ ಒಂದು ಹುಡುಗಿ ಆತ್ಮಹತ್ಯೆಗೆ ಮುಂದಾಗಿರುವಂತದ್ದು ಅನ್ನೋದು ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡುವ ಮುಖಾಂತರ ಇದನ್ನ ಹೊರಗೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಾದೇವ್, ನಿಸರ್ಗ ಏನಂತ ಹೇಳಿದ್ರೆ ನೋಡಿ, ಈಗಿನ ಪೀಳಿಗೆ ಅಂತ ನಾನು ಆವಾಗಲೇ ಬಳಸ್ತಾ ಇದ್ದೆ ಈ ಪದವನ್ನ. ಯಾಕೆ ಈ ರೀತಿಯ ಒಂದು ನಿರ್ಧಾರಗಳಿಗೆ ಒಳಗಾಗ್ತಾ ಇದ್ದಾರೆ ಇವರು ಅಂತ ಹೇಳಿ, ಏನು ಕಾರಣ ಆಗಿರ್ಬೋದು ಇದಕ್ಕೆಲ್ಲ? ಮಹಾದೇವ್, ಇದನ್ನ ನೋಡ್ತಾ ಹೋದ್ರೆ ಪ್ರೀತಿ ಅನ್ನುವಂತಹ ಮಂಗನ ವಯಸ್ಸು ಅಂತ ಏನ್ ಹೇಳ್ತಾರೆ, ಈ 20ರಿಂದ ಈ ಟೀನೇಜ್ ಅಂತ ಹೇಳ್ತಾರೆ. ಈ ಒಂದು ಏಜ್ ನ ಯುವಕ ಯುವತಿಯರು ಈ ಒಂದು ರೀತಿಯಾದಂತಹ ಆತ್ಮಹತ್ಯೆ ಆಗಿರ್ಬೋದು ಅಥವಾ ಕೊಲೆಯನ್ನ ಆಗಿರ್ಬೋದು ಈ ರೀತಿ ಎಲ್ಲ ಕೃತ್ಯಗಳಿಗೆ ಮುಂದಾಗ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಇರುವಂತಹ ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ಅಟ್ಯಾಚ್ಮೆಂಟ್ ಇರ್ಬೋದು ಅಥವಾ ಪ್ರೀತಿ ಅನ್ನುವಂತಹ ಒಂದು ಕುರುಡುತನ ಅವರ ಕಣ್ಣಿನಲ್ಲಿ ಕಟ್ಟಿಕೊಂಡಿರುವಂತಹ ಇರೋದ್ರಿಂದಲೇ ಇವ್ರುಗಳು ಈ ತರ ಮಾಡ್ಕೋತಾ ಇದ್ದಾರೆ ಅನ್ನುವಂಥದ್ದು. ಇದನ್ನ ನೋಡ್ತಾ ಹೋದ್ರೆ ಪೋಷಕರು ಕೂಡ ಇವರನ್ನ ತೀರಾ ಗಮನಿಸ್ತಾ ಇಲ್ವಾ, ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಯಾರ ಜೊತೆ ಓಡಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋದ್ರಲ್ಲಿ ಅವರ ಮೇಲೆ ಗಮನ ಹರಿಸುವಲ್ಲಿ ಪೋಷಕರು ಕೂಡ ಹಿಂದೇಟ್ ಆಗ್ತಾ ಇದ್ದಾರಾ? ಯಾಕಂತ ಹೇಳಿದ್ರೆ ದಿನನಿತ್ಯಲೂ ಸಾವಿನ ಪ್ರಕರಣಗಳು, ಸಾವಿನ ಕೇಸ್ಗಳು ಪ್ರತಿನಿತ್ಯ ದಾಖಲಾಗ್ತಾ ಇರೋದನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಇದು ಈ ಒಂದು ಯುವ ಪೀಳಿಗೆ ಅನ್ನೋದೇ ಇದೆ. ಈ ಟೀನೇಜ್ ಅಲ್ಲಿ ಈ ಯುವ ಪೀಳಿಗೆ ಏನಿದೆ, ಈ ಸ್ಪೆಷಲಿ ಅಂದ್ರೆ ಜಂಜಿ ಅನ್ನುವಂಥದ್ದು ಏನ ಯೂಸ್ ಮಾಡ್ತಾ ಇದ್ದಾರೆ ಆ ಒಂದು ಪೀಳಿಗೆಯ ಜನಾಂಗ ಹುಡುಗಿಯರಾಗಿರ್ಬೋದು ಹುಡುಗರೇ ಆಗಿರ್ಬೋದು ಈ ರೀತಿಯಾದಂತಹ ಕೊಲೆ ಆಗಿರ್ಬೋದು ಅಥವಾ ಆತ್ಮಹತ್ಯೆಗೆ ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂತದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವರ ಮನಸ್ಥಿತಿ ಅವರಿಗೆ ಈ ರೀತಿ ಡಿಸಿಷನ್ ಅನ್ನ ತಗೊಳ್ಳುವಂತಹ ರೀತಿ ಮಾಡುತ್ತಾ ಅನ್ನುವಂಥದ್ದು. ಮಹಾದೇವ್, ಓಕೆ ನಿಸರ್ಗ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.